ಹೇಳಿ ಬಂಗಾರಮ್ಮನವ್ರೆ. ಈಗ ನನ್ನ ಮ್ಯಾಲೆ ಯಾವ್ದನ ಕಂಪ್ಲೇಂಟ್ ಏನಾರ ಬಂತೆ? ನಿಮ್ಮ ಮ್ಯಾಲೆ ಇಲ್ವಲ್ಲ. ಈ ಹಳ್ಳಿನಾಗೆ ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಕೊಡೋ ಅಂಥದ್ದೇ ರೀ ಯಾರಿಗೈತೆ ಹೇಳಿ? ಯಾರನ್ನೂ ಕೊಟ್ಟಿಲ್ಲ, ಯಾಕೆ ಹಿಂಗೆ ಬಂದು ಕೇಳ್ತಾ ಇದ್ದೀರಲ್ಲ? ನೋಡಿ, ಯಾರನ್ನ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ನನ್ನ ಬಗ್ಗೆ ಗೊತ್ತಲ್ಲ, ತಗೊಳಕ್ಕೆ ಹೋಗ್ಬೇಡಿ ನೀವು. ಯಾರು ಅಂತ ಕಂಪ್ಲೇಂಟನ್ನು ಬಂದು ಕೊಡಲಿ, ನಿಮ್ಗೆ ಏನು ಬೇಕೋ ಅದು ನಾನು ನೋಡ್ಕೊತೀನಿ, ಸರಿನಾ? ನೀವು ಮಾತ್ರ ಕಂಪ್ಲೇಂಟ್ ಏನು ಯಪ್ಪ ಯಾರೋ ಅವ ಇವೇನು ಹಾಕ್ತಾರಲ್ಲ ಅವೇನು ಹಾಕಕ್ಕೆ ಹೋಗ್ಬೇಡಿ. ಅವಳ ಮನೆಯಾಳಿ ಒಬ್ಳವಳೆ ನನ್ನ ಮಗನ ಬುಟ್ಟಿಗೆ ಹಾಕಬಿಟ್ಟು ಮಗ ಮಾಡ್ಕೊಬಿಟ್ಟವಳೆ. ಇವಾಗ ಆಸ್ತಿ ಪಾಸ್ತಿ ಎಲ್ಲ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ತೀನಿ ಕಿತ್ತಲೊಬ್ಬಾಕ್ತೀನಿ ಅಂತ ಹೇಳ್ಬಿಟ್ಟು ಓದ್ಲು. ಇವಾಗ ನೋಡಿದ್ರೆ ನನ್ನ ಮೇಲೆ ನೀವೇ ಕಂಪ್ಲೇಂಟ್ ಮಾಡ್ಬಿಟ್ಟು ಎಲ್ಲಿ ಬಂದ್ಬಿಟ್ಟು ನೀವೆಲ್ಲ ನನ್ನ ಹಿಡ್ಕೊಬಿಟ್ಟು ಆಮೇಕಿಂದ ಸಸ್ಯ ಅಂತ ಒಪ್ಕ ಅಂತ ಹೇಳ್ಬಿಟ್ಟು ಹೇಳ್ತೀರೇನೋ ಅಂತ ಹೇಳ್ಬಿಟ್ಟು ನಾನು ಬಂದೆ ಮುಂಚಿತವಾಗಿ. ನನಗೆ 50 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡೋಕ್ಕೆ ಪಕ್ಕದವ್ರು ಗೌಡ್ರು ರೆಡಿ ಆಗವ್ರೆ ನನ್ನ ಮಗಂಗೆ. ಈಗ ಸುಮ್ಮನೆ ಇವಳಿಂದ ಫ್ರೀಯಾಗಿ ಯಾಕೆ ಇದು ಮಾಡ್ಕೋಬೇಕು ಹೇಳಿ? ಅದಕ್ಕೆ ನಿಮ್ಮ ತಾಗ ಬಂದಿದ್ದು. ಏನಾರ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗ್ಬಿಟ್ಟವಳ ಏನು ಎತ್ತ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನಾರ ಕಂಪ್ಲೇಂಟ್ ಕೊಟ್ಟರು ನೀವು ಯಾವ ಯಾರು ಏನು ಮಾಡಕ್ಕೆ ಹೋಗ್ಬೇಡಿ, ಸರಿ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಏನಾರ ಮಾಡ್ಬಿಟ್ಟು ವಾಪಸ್ ಕಳಿಸ್ಬಿಡಿ. ಆಯ್ತು ಬಂಗಾರಮ್ಮರೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನೆ. ನನಗೆ ಗೊತ್ತು, ನಮ್ಮ ಅಣ್ಣನ ಮಗ ಇಲ್ಲೇನೇನಿಯಾ SI ಆಗಿ ನೀನು ಗೊತ್ತಾನೆ. ನಿಮ್ಗೆ ಇನ್ನೂ ಸಂದ ಪ್ರಮೋಷನ್ ಕೊಡಿಸ್ತೀನಿ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಪ್ರಮೋಷನ್ ಕೊಡಿಸಿದ್ರೆ ಗೊತ್ತಲ್ಲ, ನೀ ಎತ್ತಿದ ಕೈ ಕೊಡಿಸ್ತೀನಿ, ಎಲ್ಲೆಲ್ಲ ಹೋಗ್ಬಿಡ್ತೀರ ನಿಮ್ಮ ಮ್ಯಾಲಕ್ಕೆ. ಇದೊಂದು ಸಹಾಯ ಮಾಡಿಕೊಡಿ. ಯಾರು ಬಂದು ಮಾತಾಡಿದ್ರು ಏನು ಹೋಗೋದ್ರೂ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೇನು ಹೋಗಕ್ಕೆ ಹೋಗ್ಬೇಡಿ. ಈ ಕಿವಿ ಕೇಳಬೇಕು, ಈ ಕಿವಿನಾಗ ಬಿಡ್ಬೇಕು ನೀವು. ಆಯ್ತು ಬಂಗಾರಮ್ಮನವ್ರೆ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಆಯ್ತು ಬಿಡಿ. ಸರಿ, ನಾನು ಬರ್ತೀನಿ. ಆಯ್ತು ಬಂಗಾರಮ್ಮನವ್ರೆ. ಇವ ಮುಂದೊಂದು ತಲೆ ನಾವು. ಇನ್ನು ಇವಮ್ಮನ ಹತ್ರ ಏನು ಮಾಡೋಕ್ಕಾಗಲ್ಲ, ಎಲ್ಲ ಇನ್ಫ್ಲೂಯೆನ್ಸು ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ದಂಗೆನೇ ಆಡ್ತಾಳೆ. ಏನು ಮಾಡ್ತೀಯಾ? ಹೋದರೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಇನ್ನು ಯಾರು ತಾನೇ ಬಂದ್ಬಿಟ್ಟು ಈ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಧೈರ್ಯವಂತರು ಯಾರವ್ರಿಲ್ಲಿ? ಇವಮ್ಮನ ಆಟಕ್ಕೆ ಇವ್ರು ಸಾವಸನೆ ಬೇಡ ಅಂತ ಸುಮ್ಮನೆ ಆಗ್ತಾರೆ. ಸಾರ್, ಈ ಪೊಲೀಸ್ ಸ್ಟೇಷನಿಂದ ನಮಗೆ ಉಪಯೋಗ ಬರ್ತದೆ ಅಂತ ಅಂತೀಯೇನೆ? ನಾನು ಬಂಗಾರಮ್ಮ ಆ ಕಡೆ ಹೋಗಿದ್ದು ನೋಡಿದೆ. ನನಗನ್ನಿಸ್ದಂಗೆ ಪೊಲೀಸ್ ಸ್ಟೇಷನ್ಗೆ ನನ್ನ ಬಂಗಾರಮ್ಮ ಬಂದೋಗವಳ ಅಂತ ಹೇಳಿ. ಬಂದೋದ್ರೆ ಬಂದೋಗ್ಲಿ ಬಿಡ್ಜಯಮ್ಮ, ನಮ್ದೇನೈತೆ ಕಂಪ್ಲೇಂಟ್ ಕೊಡಬೇಕು ಕೊಡನಿ, ಆಮೇಕಿಂದ ಉಳಿದಿದ್ದು ನೋಡ್ಕೊಳ್ಳನಿ. ಹಾಂ ಹೇಳಿ, ಏನಾಗಬೇಕಿತ್ತು? ನಾವು ಒಂದು ಕಂಪ್ಲೇಂಟ ಕೊಡಬೇಕಿತ್ತು. ಹೌದಾ, ಹೇಳಿ ಏನಾಯಿತು ಅಂತ. ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ಒಂದು ಮಗ ಹುಟ್ಟಿಸ್ಬಿಟ್ಟು, ಅಂದರೆ ಲವ್ ಮ್ಯಾರೇಜ್ ಥರ ಮಾಡ್ಕೊಬಿಟ್ಟವ್ರೆ. ಮಗ ಹುಟ್ಟಿಸ್ಬಿಟ್ಟು ಈಗ ನೋಡಿದ್ರೆ ನನಗೆ ಎಂಡ್ರು ಬೇಡ ಯಾರು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಸೀದಾ ಹೊಂಟೋಗ್ಬಿಟ್ಟವ್ರೆ. ಅದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡನಿ ಅಂತ ಹೇಳ್ಬಿಟ್ಟು ಬಂದೆ. ಈಗ ನನ್ನ ಮಗಳ ಜೀವನ ಹಾಳಾಗೋಯ್ತೈತೆ ಹೆಂಗಾರ ಮಾಡ್ಬಿಟ್ಟು ನೀವೇನಿ ನನ್ನ ಮಗಳ ಜೀವನನ ಸರ್ ಮಾಡಬೇಕು ಅವನನ್ನ ಕರ್ಕೊಬಿಟ್ಟು ಬಂದು ಒದ್ದು ರುಬ್ಬಿ ಚೆನ್ನಾಗೆ ಏನೋ ಮಾಡಿ ನನ್ನ ಮಗಳನ್ನ ಆ ಮನೆ ಸೊಸೆಯಾಗಂಗೆ ಮಾಡಿಕೊಡಿ ಇದನ್ನೇನಿ ನಿಮ್ಮ ತಾಕಿ ಹೇಳನಿ ಅಂತ ಬಂದೆ. ಅವಳಲ್ಲ ಆ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಆ ಅಮ್ಮನ ಮಗನೇ ಇಷ್ಟೆಲ್ಲ ನನಗೆ ಮಾಡಿಬಿಟ್ಟಿರೋದು. ಈಗ ನನ್ನ ಮಗಳಿಗೆ ಬೇರೆ ಏನೂ ದಿಕ್ಕಿಲ್ಲ ಮಗ ಹಿಡ್ಕೊಂಡವಳೆ, ಏನು ಮಾಡಬೇಕು ಎತ್ತು ಮಾಡಬೇಕು ಏನೂ ಗೊತ್ತಾಯ್ತಿಲ್ಲ ನಮಗೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಏನು ನಂಬ್ಕೊಬಿಟ್ಟು ಬಂದ್ವಿ ನೀವೇನೋ ನ್ಯಾಯ ಕೊಡಿಸ್ತೀರಾ ಅಂತ ಹೇಳ್ಬಿಟ್ಟು. ಬಂಗಾರಮ್ಮ ಹೇಳಿದ್ದು ಇವ್ರ ಬಗ್ಗೆನೇ ಅನ್ನಿಸ್ತೈತೆ ನೋಡಿ. ನಿಮ್ಮ ಮಗಳನ್ನ ಕರೆಕ್ಟಾಗಿ ಇಟ್ಕೊಳಕ್ಕಾಗದಿದ್ದಂಗೆ ಆಮೇಲೆ ಬಂದು ಕಂಪ್ಲೇಂಟು ಅಂತ ಮಾಡ್ಕೊಂಡು ಇದೆಲ್ಲ ಯಾಕೆ ಮಾಡ್ತೀರಾ? ನಿಮ್ಮ ಮಗಳನ್ನ ಅವತ್ತು ಕರೆಕ್ಟಾಗಿ ಇಟ್ಕೊಂಡಿದ್ದಿದ್ರೆ ಇವತ್ತೆಲ್ಲ ಇಂಥ ಗತಿ ಬರ್ತಾ ಇತ್ತ ಹೇಳು? ಸರಿ ನೋಡ್ಕೊಂತೀವಿ, ಕಂಪ್ಲೇಂಟ್ ಒಂದು ಕೊಟ್ಟು ಹೋಗಿ. ಮುಂದೆಲ್ಲ ವಿಚಾರಣೆ ಅದು ಇದು ಅಂತ ಹೇಳ್ಬಿಟ್ಟು ಇನ್ನೂ ಒಂದು 6 ತಿಂಗಳೇ ಆಗ್ತೈತೋ 7 ತಿಂಗಳೇ ಆಯ್ತದೋ ನಮಗೆ ಗೊತ್ತಿಲ್ಲ, ಅಂತೂ ಕಂಪ್ಲೇಂಟ್ ಅದು ರಿಜಿಸ್ಟರ್ ಮಾಡ್ಕೊಂತೀವಿ. ಇದೇನು ಹಿಂಗೆ ಹೇಳ್ತೀರಾ? ಇವಾಗಲೇ ನಮ್ಮ ಜೊತೆ ಬನ್ನಿ, ನಮ್ಮ ಜೊತೆನೇ ಬಂದ್ಬಿಟ್ಟು ಅಮ್ಮಂಗೆ ಒಂಚೂರು ಆವಾಜ್ ಹಾಕಿ, ಅವಾಗ ತಾನೇ ಆವಾಜ್ ಹಾಕಿದ್ರೆ ತಾನೇ ಅವಮ್ಮನೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋದು, ನಮಗೂ ನೀವು ನ್ಯಾಯ ಒದಗಿಸ್ಕೊಡಂಗೆ ಆಗೋದು. ನಿಮ್ಮನ್ನು ನೋಡಿದ್ರೆ ಪೊಲೀಸರು ನೋಡ್ರಿ ಎಲ್ರಿಗೂ ಭಯ ಇದ್ದೇ ಇರ್ತದಲ್ವಾ? ಅದಕ್ಕೆ ಒಂಚೂರು ಭಯ ಇಕ್ಬಿಡಿ. ಭಯ ಇಕ್ಬಿಟ್ರೆ ಆಮೇಕಿಂತ ಆಯಮ್ಮನೇ ನೀವು ಸುಮ್ಮನೆ ಹೋಗ್ಬಿಡ್ತಾಳಲ್ಲ, ನಿಮ್ಮ ಸಮಸ್ಯಕ್ಕೂ ಬರೋಕ್ಕಿಲ್ಲ ಅಲ್ವಾ? ಅಂದರೆ ನಮ್ಮ ಸಮಸ್ಯಕ್ಕೂ ಬರೋಕ್ಕಿಲ್ಲ ಅಲ್ವಾ? ನೀವೊಂದು ಮಾತು ಹೇಳ್ಬಿಟ್ರೆ, ಇಲ್ಲ ಈ ಮನೆ ಸೊಸೆ ಮಾಡ್ಕೊಳ್ಳೋ ಮಾತ್ರ ಒಂದು ಮಾತು ನೀವು ಹೇಳ್ಬಿಟ್ರೆ ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ಸೊಸೆ ಮಾಡ್ಕೊತಾರಲ್ಲ. ಅದಕ್ಕೆ ನೀವು ಒಂದೇ ಒಂದು ಕಿತ ಬಂದ್ಬಿಟ್ಟು ಹೇಳಿದ್ರೆ ಸಂದಕ್ಕಿರ್ತದೆ. ಅದು ಇವಾಗೆ ಬಂದು ಹೇಳಿದ್ರೆ ನೋಡಿ, ನಮ್ಗೆ ಇದೊಂದೇ ಕೇಸಲ್ಲ, ನಮಗೆ ಭಾಳ ಅಂದರೆ ಭಾಳ ಕೇಸುಗಳು ಪೆಂಡಿಂಗ್ ಬಿದ್ದಾವೆ. ನಾವು ತುಂಬಾ ಮಾಡಬೇಕು ಕೆಲಸಗಳನ್ನ. ನೋಡಿ, ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸ್ಕೊಟ್ಬಿಟ್ಟು ಇಲ್ಲಿ ಮಾಡಿಕೊಟ್ಟೋಗಿ, ನಮ್ಮ PC ಇರ್ತಾನೆ, ಅವನ್ನೆಲ್ಲ ರಿಜಿಸ್ಟರ್ ಮಾಡ್ಕೊತಾನೆ. ಆಮೇಲೆ ಬೇಕಾದರೆ ನಾನು ನಿಧಾನಕ್ಕೆ ನೋಡ್ತೀನಿ, ಒಂದಾದ್ಮೇಲೆ ಒಂದು. ಈಗ ಎಮರ್ಜೆನ್ಸಿ ಕೇಸುಗಳು ಅಂತ ಹೇಳ್ಬಿಟ್ಟು ಭಾಳ ಇದ್ದಾವೆ, ಎಮರ್ಜೆನ್ಸಿ ಕೇಸಸ್ಸು ಎಲ್ಲನೂ. ಅದಾದಮೇಲೆ ನಿಧಾನಕ್ಕೆ ನಾನು ನಿಮಗೆ ಏನೋ ನಿಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿಕೊಡ್ತೀವಿ, ಸರಿನಾ? ನಮ್ಮ PCಗೆ ಹೇಳ್ತೀನಿ, ಕಂಪ್ಲೇಂಟ್ ಕೊಟ್ಟು ಹೋಗಿ. ಇದೇನು ಹಿಂಗೆ ಹೇಳ್ತೀರಾ? ಇವಾಗೆ ನಮ್ಮ ಜೊತೆ ಬನ್ನಿ ಅಂತ ಹೇಳಿದ್ರೆ ನೀವು ಇನ್ನೂ 3 ತಿಂಗಳಾಯ್ತದೆ 6 ತಿಂಗಳಾಯ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ನಾವು ಅಲ್ಲಿ ಗಂಟ ಕಾಯ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ನೋಡಿ, ನಿಮ್ಮ ಹತ್ರ ಮಾತಾಡ್ಕೊಂಡು ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಅಷ್ಟೋ ನಮ್ಮ ಹತ್ರ ಟೈಮ್ ಇಲ್ಲ ರೀ. ಮೇಡಮ್ ಎಸ್ ಸರ್. ನೋಡಿ, ಇವ್ರು ಅದೇನೋ ಕಂಪ್ಲೇಂಟ್ ಕೊಡ್ತಾರಂತೆ, ಕಂಪ್ಲೇಂಟ್ನ ಒಂದು ಪೇಪರಲ್ಲಿ ಬರೆಸ್ಕೊಂಡ್ಬಿಟ್ಟು ಸೈನ್ ಹಾಕಿ, ಉಳಿದಿದ್ದು ನಾವು ನಿಧಾನಕ್ಕೆ ನೋಡ್ಕೊಳ್ಳೋಣ. ಓಕೆ ಸರ್, ಆಯ್ತು ಸರ್, ಕಂಪ್ಲೇಂಟ್ ಕೊಟ್ಟು ಹೋಗಿ, ನೋಡ್ಕೊಂತೀವಿ.
ಇದೇನೇ ಈ ಪೊಲೀಸಪ್ಪ ಹಿಂಗೆ ಹೊಂಟೋಗ್ಬಿಟ್ನಲ್ಲ. ಈಗ ನನ್ನ ಮಗಳು ಜೀವನವ ಏನು ಮಾಡೋದು? ಇವಾಗಲೇ ಏನೇ ಬಂದ್ಬಿಟ್ಟು ಸರ್ ಮಾಡ್ಕೊಡ್ತಾನೆ ಅಂದ್ಕೊಂಡೆ. ಇನ್ನು 3 ತಿಂಗಳು 6 ತಿಂಗಳು ಅಂತಾನೆ. ಇವಪ್ಪ 3 ತಿಂಗಳು 6 ತಿಂಗಳು ಮಾಡೋಷ್ಟೊತ್ತಿಗೆ ನನ್ನ ಮಗಳು ಬೀದಿಗೆ ಬಂದಿರ್ತಾಳೆ. ನನ್ನ ಅಳಿಯನ ಮದುವೆ ಆಗೋಗಿರ್ತದೆ ಇನ್ನೊಬ್ಳ ಜೊತೆಗೆ. ಆಮೇಕಿಂತ ನಾವು ತಾನೇ ಏನು ಮಾಡಬೇಕು ಹೇಳು? ಯಾಕೋ ಒಂಥರ ಅನ್ನಿಸ್ತದೆ. 3 ತಿಂಗಳು 6 ತಿಂಗಳು ಗಂಟ ಕಾಯಕ್ಕಾಯ್ತದ? ಏನೋ ಪೊಲೀಸ್ ಸ್ಟೇಷನ್ಗೆ ಬಂದರೆ ಒಂದೇ ದಿನಕ್ಕೆ ನ್ಯಾಯ ಸಿಗ್ತದೆ ಅಂತ ಬಂದರೆ ಇದೊಳ್ಳೆ ಎಳ್ಕೊಂಡು ಹೋಯ್ತಾ ಐತಲ್ಲ. ನೋಡಿ ಮೇಡಮ್ ಅವರೇ, ನೀವನ ಬಂದ್ಬಿಟ್ಟು ಒಂದು ಆವಾಜ್ ಹಾಕಿ ಮೇಡಮ್ ಅವರೇ, ಕಂಪ್ಲೇಂಟ್ ಕೊಡ್ತೀವಿ. ನನ್ನ ಮಗಳು ಜೀವನ ಬೀದಿಗೆ ಬರ್ತದೆ ಮೇಡಮ್ ಅವರೇ. ಒಂದ್ ಕಿತ ಆವಮ್ಮ ಬಡ್ಡಿ ಬಂಗಾರಮ್ಮನ ಮನೆಗೆ ಬಂದ್ಬಿಟ್ಟು ಒಂದು ಆವಾಜ್ ಹಾಕೋಗಿ. ನೋಡಿ, ನೀವು ಬರೋದಕ್ಕಿಂತ ಮುಂಚೆನೇ ಆ ಬಡ್ಡಿ ಬಂಗಾರಮ್ಮ ಬಂದಿದ್ಲು. ಬಂದು ಸರ್ ಹತ್ರ ಏನೇನೋ ಮಾತಾಡ್ತಾ ಇದ್ಲು. ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ, ಕೇಳಿಸ್ಕೊಳ್ಳಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವಮ್ಮನ್ನ ಕಳಿಸ್ಬಿಟ್ರು. ನೀವು ಬಡ್ಡಿ ಬಂಗಾರಮ್ಮನ ಮೇಲೇ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಲ್ಲ, ಅವಮ್ಮ ಮುಂಚೆನೇ ಬಂದ್ಬಿಟ್ಟು ಏನೋ ಎಲ್ಲ ಮಸ್ಲತ್ ಮಾಡ್ಬಿಟ್ಟು ಹೋಗೋಳೆ ಅಂತ ಅನ್ನಿಸ್ತೈತೆ. ನೀವು ಇನ್ನೂ ಎಷ್ಟು ಪ್ರಯತ್ನ ಪಟ್ರು ಆವಮ್ಮ ಏನು ಬಗ್ಗಲ್ಲ. ಇವು ಸರ್ರೂ ಏನು ಬಂದ್ಬಿಟ್ಟು ಇದು ಮಾಡಲ್ಲ, ನಿಮಗೆ ಸಹಾಯ ಮಾಡಲ್ಲ. ನೋಡಿ, ನಿಮಗೆ ಇದು ನ್ಯಾಯ ನೀತಿ ಅಂತ ಹೋದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಹೆಂಗನ ಮಾಡಿ ನಿಮ್ಮ ಜೀವನ, ನಿಮ್ಮ ಮಗಳ ಜೀವನನ ಸರಿ ಮಾಡ್ಕೊಳ್ಳಿ. ಒಂದು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಕೈಲಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ. ಆದರೆ ನಾವು ನಮ್ಮ ಸೀನಿಯರ್ಸ್ ಮಾತನ್ನ ಮೀರಂಗಿಲ್ಲ ಅಲ್ವಾ? ಅದಕ್ಕೇ ನಾನು ಇವಾಗ ಸದ್ಯಕ್ಕೆ ಏನು ಸಹಾಯ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಬಾಧೆ ನನಗೂ ಅರ್ಥ ಆಗುತ್ತೆ. ಆದರೆ ಏನು ಮಾಡ್ತೀರಾ, ನಾನು ಹೊಸ್ದಾಗಿ ಬಂದು ಜಾಯ್ನ್ ಆಗಿರೋದಿಲ್ಲ ಕೆಲಸಕ್ಕೆ. ನೋಡಿ, ದಯವಿಟ್ಟು ಹೋಗಿ ನಿಮ್ಮ ಮಗಳು ಜೀವನ ನೀವೇ ಸರಿ ಮಾಡ್ಕೊಳ್ಳಿ. ಇಲ್ಲೆಲ್ಲ ನಂಬ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ಆ ಬಂಗಾರಮ್ಮ ದೊಡ್ಡ 420. ಅವಳನ್ನ ನೀವು ಹೆಂಗೆ ಅವಳು ಬುದ್ಧಿ ಕಲಿಸ್ಬೇಕು ಅಂತಂದರೆ, ಕುಂತ್ರು ನಿಂತ್ರು ನಿಮ್ಮನ್ನ ಹೆಸರು ಹೇಳಿದ್ರೇ ಗಡ 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 ನಡುಗಬೇಕು. ಆ ಥರ ನೀವು ಭಯ ಇಕ್ಕಿಸ್ಬೇಕು ಅಮ್ಮಂಗೆ, ಸರಿನಾ? ಈಗ ಸದ್ಯಕ್ಕೆ ನೀವು ಹೋಗಿ ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡಿ. ಇಲ್ಲ ಅಂತಂದರೆ ಅವ್ರ ಮಗುನ ಹಿಡ್ಕೊಂಡು ಸರಿಯಾಗಿ ಹಾಕ್ಕೊಂಡು ರುಬ್ಬಿ ಮದುವೆ ಆಗಂಗೆ ಮಾಡಿ. ಎಲ್ಲ ಬಂಗಾರಮ್ಮ, ತುಂಬ ಥ್ಯಾಂಕ್ಸ್ ಮೇಡಮ್ ಇದನ್ನೆಲ್ಲ ಹೇಳಿದ್ದಕ್ಕೆ. ನೀವೇನಾರ ಇದು ಹೇಳಿಲ್ಲ ಅಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಕೊಟ್ಕೊಂಡು ತಲೆ ಮೇಲೆ ಕೈ ಇಕ್ಕೊಂಡು ಕುಂತ್ಕೊತಾ ಇದ್ವಿ. ಈಗ ನಮ್ಗೆ ಹೇಳಿದ್ ನೀವು ಒಳ್ಳೇದೇನೇ ಆಯಿತು. ಏನಾರ ಬೇರೆ ಉಪಾಯ ಮಾಡಿಬಿಟ್ಟು ಏನಾರ ಒಂದು ನನ್ನ ಮಗಳ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತೀವಿ. ನಿಮ್ಮಿಂದ ಬಹಳ ಉಪಕಾರ ಆಯಿತು ಮೇಡಮ್ ಅವರೇ. ಆಯಿತು ಬಿಡಿ, ಪೊಲೀಸ್ ಸ್ಟೇಷನ್ನಾಗೂ ಕೆಲಸ ನಡೆಯೋಕ್ಕಿಲ್ಲ ಅಂತ ಹೇಳಿದ್ಮೇಲೆ ನಾನು ತಾನೇ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟಿರಿ. ಏನು ಮಾಡೋಕ್ಕಾಯ್ತದೆ? ನಮ್ಮ ತಲೆ ಉಪಯೋಗಿಸ್ಕೊಂಡು, ನಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ನನ್ನ ಮಗಳ ಜೀವನನ ಸರಿ ಮಾಡ್ತೀವಿ ಮೇಡಮ್ ಅವರೇ. ನೀವು ಹೆಣ್ಮಗ ಅಲ್ವಾ, ನಿಮಗೂ ಒಳ್ಳೇದಾಗಲಿ ಮೇಡಮ್ ಅವರೇ. ಕ್ಷಮಿಸ್ಬಿಡಿ, ನಾನು ನಿಮ್ಗೇನು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ಈ ಬಂದು ಹೋಗಿರೋದನ್ನ ಮಾತ್ರ ನಿಮ್ಮ ಬಗ್ಗೆ ಹೇಳ್ದೆ ಅಷ್ಟೇ. ಈ ವಿಚಾರನ ಸರ್ ಹತ್ರನೂ ಏನು ಹೇಳಕ್ಕೆ ಹೋಗ್ಬಿಡಿ. ನಾನಿಲ್ಲಿ ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ, ಸುಮ್ಮನೆ ನನಗೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಹೇಳಿ ಮೇಡಮ್ ಅವರೇ, ಆ ಥರ ಎಲ್ಲ ಏನೂ ಮಾಡಲ್ಲ. ಸರಿ ಆಯಿತು, ನಾವು ಮುಂದಿಂದ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಬಿಡಿ. ಆಯಿತು, ಒಳ್ಳೇದಾಗಲಿ. ನೋಡ್ದೇನೆ ಎಂಥ ಕಾಲ ಅಂತ ಹೇಳ್ಬಿಟ್ಟು ಜಯಮ್ಮ, ಏನೋ ದೊಡ್ಡದಾಗೆ ಚಾಲೆಂಜ್ ಮಾಡ್ಕೊಂಬಿಟ್ಟು ಬಂದೆ. ಈಗ ಸೋತೋಗ್ಬಿಡ್ತೀನೇನೋ ಅಂತ ಅನ್ನಿಸ್ತಾ ಐತೆ. ನನ್ನ ಮಗಳು ಮುಂದೆ ಆವಾಜ್ ಹಾಕ್ಬಿಟ್ಟು ಬಂದೀವ್ನಿ, ನಿನಗೆ ಯಾಕೆ ನಾನು ನಿನ್ನ ಜೀವನ ಸರಿ ಮಾಡ್ತೀನಿ ಅಂತ. ಇವಾಗ ನೋಡಿದ್ರೆ ಹಿಂಗೆ ಎಡಬಟ್ಟ ಹಾಕೋತೈತಲ್ಲ. ಈ ಪೊಲೀಸರು ಏನು ಮಾಡೋಕ್ಕಿಲ್ಲ, ಆ ಪಂಚಾಯತಿನೂ ಕಲಕ್ಕಾಕಿಲ್ಲ. ಈ ಬಂಗಾರಮ್ಮಂದು ಬ್ಯಾವ್ರು ಇಳಿಸ್ಬೇಕಲ್ಲ, ಹೆಂಗನ ಮಾಡ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಿ. ಏನಾರ ಮಾಡಬೇಕು, ಇನ್ನೊಂದು ತಿಂಗಳು 2 ತಿಂಗಳಾಗ ಮದುವೆ ಅಂತ ಅನ್ನಿಸ್ತದೆ. ಏನಾರ ಒಂದು ಮಾಡಲೇಬೇಕು ಜಯಮ್ಮ. ನಾವು ಮೊದಲು ಮಾಡ್ತಿದ್ವಲ್ಲ ಖತರ್ನಾಕ್ ಕೆಲಸಗಳ್ನ, ಅಂಥ ಖತರ್ನಾಕ್ ಐಡಿಯಾಗಳನ್ನೇ ಮಾಡಿಬಿಟ್ಟು ಇವ್ರನ್ನ ಬಗ್ಬಡಿಬೇಕು. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ಬಾರೆ ಎಂತೆಂತನೋ ಮುಳುಗಿಸಿದೀವಿ. ಆ ರೊಚ್ಚು ಆಸ್ತಿ ಕೋಟಿ ಹೋಯ್ತಿರ ಆಸ್ತಿನೇ ನೀವು ವಾಪಸ್ ಕೊಡ್ಸಿದೀವಿ ಅಂತದ್ರಾಗೆ ಇನ್ನು ಯಾವ ಲೆಕ್ಕ ಬಾರೆ ಪದಿ ತಲೆನೇ ಕೆಡ್ಸ್ಕೊಬೇಡ. ನಡಿ ಊರಿಗೆ, ಆಮೇಕಿಂದ ಯೋಚನೆ ಮಾಡ್ತೀನಿ ಏನು ಮಾಡೋಣ ಅಂತ. ನೀನು ಮಾಡು, ನಾನು ಮಾಡ್ತೀನಿ. ನೋಡ್ತಾ ಇರು ಬಂಗಾರ ಮುನಿ ಹೆಂಗೆ ಕೂರಿಸ್ತೀವಿ ಅಂತ ಹೇಳ್ಬಿಟ್ಟು. ಸರಿ ನಡಿ ಹೋಗೋಣ.